ರೋಗ ಝೂಮ್ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಫ್ರೆಂಡ್ನ ಮದುವೆ ಇದೆ, ಹಾಗೆ ಹೋಗ್ಲಿಕ್ಕೆ ಉಂಟಾಗಿ ಹೊರಡ್ತಾ ಇದ್ದೇನೆ. ಈಗ ನನ್ನ ತಂಗಿ ಸ್ಟ್ರೈಟ್ನಿಂಗ್ ಮಾಡ್ತಾ ಇದ್ದಾಳೆ ಹೇರ್. ಸ್ವಲ್ಪ ಸ್ಟ್ರೈಟಿಂಗ್ ಮಾಡುವಂತ, ಯಾವಾಗಲೂ ಮಾಡೋದಿಲ್ಲ, ಇವತ್ತೊಂದು ಸಲ ಅದು ಸ್ವಲ್ಪ ಜಾಸ್ತಿ ಕರ್ಲಿ ಉಂಟು, ಹಾಗೆ ಮಾಡುವಂತ. ನೋಡಿ ಗಾಯ್ಸ್, ಅಲ್ಲಿ ಒಂದು ಕೂದಲು ಕರ್ಲಿ ಇರಬೇಕು, ಜಾಸ್ತಿ ಇಲ್ಲಾಂದರೆ ನೈಸ್ ಇರಬೇಕು. ಈ ಥರ ಇರಬಾರ್ದು ಕೂದಲು ಯಾರಿಗೂ. ಈ ಥರ ಇದ್ರೆ ಇದೇ ಕಷ್ಟ ನೋಡಿ ಗೈಸ್. ಅವಳ ಹೆಸರು ವೇದಿತಾ ಅಂತ. ಅವಳು PUC ಅಲ್ಲಿ ಕೂಡ ಇದ್ಲು, ನನಗೆ ಒಟ್ಟಿಗೆ ಫ್ರೆಂಡ್ಸ್ ಆಗಿದ್ಲು, ಮತ್ತು ಡಿಗ್ರಿ ಕೂಡ ಒಟ್ಟಿಗೆ ಓದಿತ್ತು. ನೋಡಿ ಗೈಸ್, ನನ್ನ ಕ್ಲಾಸಿನ ಎಲ್ಲರೂ ಮದುವೆ ಆಗ್ತಿದ್ದಾರೆ. ನಾವು ಕೂಡ ಹೋಗ್ತಾ ಇದ್ದೀವಿ ಮದುವೆ ಊಟ ತಿನ್ನಲಿಕ್ಕೆ. ಮದುವೆ ಇತ್ತು. ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ, ನಮ್ಮದು PUC ಫ್ರೆಂಡ್ಸು, ಡಿಗ್ರಿ ಫ್ರೆಂಡ್ಸು ಮೀಟ್ ಮಾಡ್ತಾ ಇದ್ದೇವೆ ಎಲ್ಲ. ಇಲ್ಲಿಂದ ಸ್ಕೂಟರಲ್ಲಿ ಹೋಗಬೇಕಷ್ಟೇ, ಮತ್ತು ಅಲ್ಲಿಂದ ಬಸ್ ಸ್ಟ್ಯಾಂಡಿಂದ ಜೀಪಲ್ಲಿ ಹೋಗೋದು. ತಮ್ಮನನ್ನು ಬರಲಿಕ್ಕೆ ಹೇಳಬೇಕು, ಬಿಡಲಿಕ್ಕೆ ಅಲ್ಲಿವರೆಗೂ. ಫೈನಲಿ ಹೊರಡಿ ಆಯಿತು. ಹೇರ್ ಸ್ಟೈಲ್ ಸ್ವಲ್ಪ ಹೀಗೆ ಕಟ್ಟಿದ್ದೀನಿ, ತಂಗಿ ಕಟ್ಟಿದ್ದು ಹೇರ್ ಸ್ಟೈಲ್. ಮತ್ತು ಈಗ ತಮ್ಮ ಬರಬೇಕಷ್ಟೇ, ಅವನು ನನ್ನಲ್ಲಿ ಇವರೆಗೆ ಬಿಡ್ತಾನೆ ಜೀಪ್ ಸ್ಟ್ಯಾಂಡ್ವರೆಗೆ, ಮತ್ತು ಅಲ್ಲಿಂದ ಜೀಪಲ್ಲಿ ಹೋಗಬೇಕು. ಸ್ವಲ್ಪ ದೂರ ಇರೋದಷ್ಟೇ, ಮತ್ತು ಹೋಗಿ ಗಿಫ್ಟ್ ತಗೊಳ್ಬೇಕಷ್ಟೇ ಏನಾದರೂ. ಹೊರಡಿ ಆಯಿತು ನೋಡಿ. ಈಗ ಬೈಕಲ್ಲಿ ಹೋಗುದು ಅಪ್ಪಂದು. ಇವನು ಸ್ಕೂಟಿ ಇಲ್ಲಿ ಇಟ್ಟಿದ್ದಾನೆ, ಇದರಲ್ಲಿ ಹೋಗ್ಲಿಕ್ಕಿಲ್ಲ, ಬೈಕಲ್ಲಿ. ಬ್ಲ್ಯಾಕಿ ಬರ್ತೀಯಾ ಮದುವೆಗೆ? ಬರ್ತೀಯಾ? ಹೋಗುವ ಬಾ. ಪ್ಯೂರ್ ವೆಜ್ಜಲ್ಲಿ. ರೆಡಿಯಾಗಿದ್ದಾನೆ ಹೋಗ್ಲಿಕ್ಕೆ. ಬಾಯ್ ಬ್ಲ್ಯಾಕಿ. ಹೋಗೋ.
ಗೈಸ್, ನನ್ನ ತಮ್ಮ ಇಲ್ಲಿ ಬಿಟ್ಟು ಹೋದ. ಜೀಪಿಗೆ ವೇಟಿಂಗ್ ಮಾಡ್ತಾ ಇದ್ದೇನೆ ಈಗ. ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಅವರೆಲ್ಲ ಗಿಫ್ಟ್ ಪರ್ಚೇಸ್ ಮಾಡ್ತಾ ಇದ್ದಾರಂತೆ. ನಾನು ಹೋಗುವಾಗ ಸ್ವಲ್ಪ ಲೇಟ್ ಆಗ್ಬೋದು. ಜೀಪ್ ಬರಬೇಕಷ್ಟೆ, ನೋಡುವ ಎಷ್ಟೊತ್ತಿಗೆ ಜೀಪ್ ಬರ್ತದೆ ಅಂತ. ವೇಟಿಂಗ್ ಫಾರ್ ದ ಜೀಪ್ ಅಥವಾ ರಿಕ್ಷಾ ಬರ್ತದೆ ಅಂತ ನೋಡಬೇಕೀಗ. ಯಾವುದು ಬರ್ತದೆ ಅದರಲ್ಲಿ ಹೋಗೋದು ಸೀದಾ ಹತ್ಕೊಂಡು. ಈಗ ಫ್ರೆಂಡ್ಸ್ ಎಲ್ಲ ನನಗೆ ಬೈಕೋತಾ ಇರ್ಬೋದು, ಇವಳು ಎಷ್ಟೊತ್ತಿಗೆ ಬರ್ತಾಳೆ ಅಂತ. ಹಾಯ್ ಹಾಯ್ ನಾವೆಲ್ಲ ಮದುವೆಗೆ ಹೋಗ್ತಿದ್ದೇವೆ. ಯಾರ ಮದುವೆಗೆ ಹೋಗ್ತಿದ್ದೇವೆ? ತುಳುವಾ? ವೇದಿತನ ಮದುವೆಗೆ ಹೋಗ್ತಿದ್ದೇವೆ. ಬಲೆ ಗೈಸ್, ಮದುವೆಗೆ ಬಲೆ ಮಾತಿರಲ್ಲ ಬರೋಚ ಎನ್ನ ಮದುವೆಗೆ ಬಲೆ ಮಾತಿರಲ್ಲ. ದೇವಸ್ಥಾನದ ಹತ್ತಿರ ಹಾಲಲ್ಲಿ ಮದುವೆ ಹೋಗ್ತಿದ್ದೇವಲ್ಲ. ಆಫ್ಟರ್ ಎ ಲಾಂಗ್ ಟೈಮ್ ಫ್ರೆಂಡ್ಸ್ ಒಟ್ಟಿಗೆ ತಿಕ್ಕೊಂದಿಲ್ಲ, ಫ್ರೆಂಡ್ಸ್ ಒಟ್ಟಿಗೆ ತಿಕ್ಕೊಂದಿಲ್ಲ. ಪೂರ ಜಾಬ್ ಹುಡುಗರು ಒಳ್ಳೆಯರು ಫ್ರೀ ಮಂತ್ ನಿನ್ನ ಮದುವೆಗೆ ಹೋಗ್ಬೋದು. ಹ್ಯಾಪಿ ಮ್ಯಾರಿಡ್ ಲೈಫ್. ಲತಾ ಹಾಯ್ ಮಾಡು, ನನ್ನದು ವಾಣಿ ಫ್ರೆಂಡ್ ಲತಾ. ತೇಜಸ್ பார்க்க தோன்றும், பேரை கேட்க தோன்றும், பூ போல் சிரிக்கும் போது. ನೋಡಿ ಗಾಯ್ಸ್, ಎಲ್ಲ ಊಟ ಮಾಡ್ತಿದ್ದಾರೆ. ಮದುವೆ ಮುಗಿಸಿ ಮನೆಗೆ ಹೋಗ್ತಾ ಇದೆ. ಗೈಸ್, ಮದುವೆ ಮುಗಿಸ್ಕೊಂಡು ಫೈನಲಿ ಮನೆಗೆ ಬಂದೆ.
ಸೊ ಫ್ರೆಂಡ್ ಇದ್ದ ನಂದು ವಾಣಿ ಕಾಲೇಜಿನ PU ಫ್ರೆಂಡ್. ಅವನು ಮನೆ ಗೃಹ ಪ್ರವೇಶಕ್ಕೆ ಬಂದಿರಲಿಲ್ಲ, ಹಾಗೆ ಅವನ ಜೊತೆ ಬಂದದ. ಅವನು ಬಂದಿದ್ದ, ಅವನು ಚಹಾ ಕುಡಿದು ಹೋದ. ಸೊ ಈಗ ಮನೆಗೆ ತಲುಪಿದ್ದೇನೆ. ಫ್ರೆಂಡಿಗೆ ಸ್ಯಾರಿ ಗಿಫ್ಟ್ ಕೊಟ್ಟದ್ದು ನಾವು. ಗಾಯ್ಸ್, ಫೈನಲಿ ಮದುವೆಗೆ ಹೋಗಿ ಆಯಿತು. ಈಗ ಮನೆಯಲ್ಲಿ ಬಂದು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ರೀಲ್ಸ್ ಮಾಡಿ ಈಗ ಮೀನು ತಗೊಂಡ್ವಿ. ಇದಕ್ಕೆ ರಾತ್ರಿ ಸಾಂಬಾರಿಗೆ ಅಂತ ಬೂತಾಯಿ ಮೀನು ತಗೊಂಡಿದ್ದೇವೆ. ಅದನ್ನೀಗ ತಂಗಿ ರಿಪೇರಿ ಮಾಡ್ತಾ ಇದ್ದಾಳೆ ಅದನ್ನು, ಬೂತಾಯಿಯನ್ನು. ಅಂದರೆ ನಮ್ಮದು ತುಳುವಲ್ಲಿ ಸಜ್ಜಿ ಮಾಡೋದು ಅಂತ ಹೇಳ್ತೇವೆ ಅದಕ್ಕೆ. ಫುಲ್ ಅದನ್ನು ಸಜ್ಜಿ ಮಾಡಿ ಮತ್ತೆ ಸಾಂಬಾರು ಮಾಡೋದು. ಸೊ ಹಾಗೆ ಅಲ್ಲಿ ರಿಪೇರಿ ಮಾಡ್ತಿದ್ದಾಳೆ. ಅದಕ್ಕೆ ಸುತ್ತ ನಮ್ಮ ಬೆಕ್ಕುಗಳು ಕೂತಿವೆ ಅದರ ಸುತ್ತ. ನೋಡಿ ಗೈಸ್, ರಿಪೇರಿ ಮಾಡೋದು ಹೇಗೆ ಅಂತ. ಅಂದರೆ ಅದನ್ನು ತೆಗೆಯುವುದಿಲ್ಲ, ಫುಲ್ ಅದರದ್ದು ಒಳಗಿದ್ದು ತೆಗೆದು ಕ್ಲೀನ್ ಮಾಡಿ ಸಾಂಬಾರು ಮಾಡೋದು. ಬ್ಲ್ಯಾಕಿ ಎಂತ ತಿನ್ನೋದು ನೀನು? ಇವುಗಳು ನೋಡಿ ಬ್ಯುಸಿಯಲ್ಲಿ ತಿಂತಾ ಇದ್ದಾವೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನು ಯಾವ ಥರ ವೀಡಿಯೋ ಬೇಕಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ಸಬ್ಸ್ಕ್ರೈಬ್ ಮಾಡಿದರೆ ಇನ್ನೂ ಹೆಚ್ಚಿನ ವೀಡಿಯೋ ನಿಮಗೆ ಸಿಗ್ತದೆ. ಸೊ ಇವತ್ತಿನ ಮದುವೆಯ ವ್ಲಾಗ್ ಹೀಗೆ ಇತ್ತು. ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.